ಬಂಡವಾಳ ಸುರಕ್ಷತೆಯ ಜೊತೆಗೆ ಸ್ಥಿರ ಆದಾಯ ಬೇಕು ಅನ್ನೋರಿಗೆ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಇದೆ. ಈ ಸ್ಕೀಮ್ನಲ್ಲಿ ಗರಿಷ್ಠ ಮೊತ್ತವನ್ನು ಹೂಡಿಕೆ ಮಾಡಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿವರೆಗೆ ಬಡ್ಡಿ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಕರೆಂಟ್ ಇಂಟ್ರೆಸ್ಟ್ ರೇಟ್ 8.20% ಪ್ರಕಾರ. ಈ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿರುವಂತಹ ರಿಸ್ಕ್ ಆಗಲಿ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇರುವಂತಹ ರಿಸ್ಕ್ ಆಗಲಿ ಇಲ್ಲ. ಮತ್ತೆ ಇಲ್ಲಿ ಏನು ಮೊತ್ತವನ್ನು ನೀವು ಹೂಡಿಕೆ ಮಾಡ್ತೀರಿ ಅದಕ್ಕೆ ಸರ್ಕಾರದ ಸಾವರಿನ್ ಖಾತ್ರಿ ಸಹ ಇದೆ. ಬನ್ನಿ, ಈ ಪೋಸ್ಟ್ ಆಫೀಸ್ SCSS ಸ್ಕೀಮ್ನಲ್ಲಿ ಯಾರು ಹೂಡಿಕೆ ಮಾಡ್ಬೋದು, ಕನಿಷ್ಠ ಹೂಡಿಕೆ ಮೊತ್ತ ಎಷ್ಟು, ಗರಿಷ್ಠ ಹೂಡಿಕೆ ಮೊತ್ತ ಎಷ್ಟು, ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡಿದ್ರೆ ಪ್ರಸ್ತುತ ಬಡ್ಡಿ ದರದ ಪ್ರಕಾರ ನಿಮಗೆ ಎಷ್ಟು ಗಳಿಕೆ ಸಿಗುತ್ತೆ, ಬಡ್ಡಿ ಗಳಿಕೆ, ಇದೆಲ್ಲ ಮಾಹಿತಿಯನ್ನ ನಾವು ನೀಡ್ತೀವಿ. ಒಂದು ಸ್ಥಿರ ಆದಾಯ ಬೇಕು ಅನ್ನೋರಿಗೆ ಈ ವಿಡಿಯೋ ಖಂಡಿತವಾಗಿಯೂ ಒಳ್ಳೆ ಮಾರ್ಗದರ್ಶನವನ್ನ ನೀಡುತ್ತೆ. ದಯವಿಟ್ಟು ಸಾಧ್ಯ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೆ ಒಂದು ಖಾತರಿ ಆದಾಯವನ್ನು ಪಡ್ಕೊಳ್ಳಿಕ್ಕೆ ಇದು ಖಂಡಿತವಾಗಿಯೂ ನೆರವಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಎಷ್ಟೋ ಜನಕ್ಕೆ ತಾವು ಕಷ್ಟಪಟ್ಟು ದುಡಿದು ಉಳಿತಾಯ ಮಾಡಿದಂಥ ಹಣವನ್ನ ಎಲ್ಲಾದ್ರೂ ಹೂಡಿಕೆ ಮಾಡಬೇಕು, ಆ ಮೂಲಕ ಆ ಹೂಡಿಕೆಯಿಂದನೂ ಆದಾಯ ಗಳಿಸಬೇಕು ಅಂತ ಹೇಳುವಂತ ಆಸೆ ಕನಸು ಇರುತ್ತೆ. ಆದ್ರೆ ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಮ ಹೂಡಿಕೆ ಸುರಕ್ಷಿತವಾಗಿರುತ್ತೆ ಅಂತ ಹೇಳುವಂಥದ್ದು ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ಅಂಥವರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ ಸುರಕ್ಷಿತವಾದಂತಹ ಹೂಡಿಕೆ ಯಾವುದು, ಇಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರು ಇದ್ದಾರೆ. ಸೊ ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ತಡ ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಎಷ್ಟೋ ಜನ ಕಷ್ಟಪಟ್ಟು ದುಡಿತಾರೆ, ಹಣವನ್ನು ಉಳಿಸ್ತಾರೆ, ಆದ್ರೆ ಎಲ್ಲಿ ಹೂಡಿಕೆ ಮಾಡೋದು ಅಂತ ಹೇಳುವಂತ ಗೊಂದಲದಲ್ಲಿರ್ತಾರೆ. ನಮ್ಮ ಹೂಡಿಕೆ ಸುರಕ್ಷಿತಾನ ಅಂತ ಹೇಳುವಂತ ಭಯ ಕೂಡ ಅವರನ್ನ ಕಾಡ್ತಾ ಇರುತ್ತೆ. ಸೊ ಅಂಥವ್ರಿಗೆ ಯಾವ ಹೂಡಿಕೆಯನ್ನ ನೀವು ಸಜೆಸ್ಟ್ ಮಾಡ್ತೀರಾ? ನೋಡಿ ಶೇಷ, ತುಂಬಾ ಜನರಿಗೆ ಯಾವ ರೀತಿಯ ಹೂಡಿಕೆ ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇರುವಂತಹ ರಿಸ್ಕ್ ಅವರಿಗೆ ಬೇಡ, ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇರುವಂತಹ ರಿಸ್ಕ್ ಅವರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬಂಡವಾಳ ಇದೆ, ಆ ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ ಅದ್ರ ಮೇಲೆ ನಮಗೆ ಬಡ್ಡಿ ಆದಾಯ ಬಂದ್ರೆ ಸಾಕು, ಬಂಡವಾಳ ಸುರಕ್ಷಿತವಾಗಿರ್ಬೇಕು ಅಂತ ಬಯಸೋರು ತುಂಬಾ ಜನ ಇದ್ದಾರೆ. ಮತ್ತೆ ಎಷ್ಟೋ ಜನ ಇದನ್ನ ಯಾರು ಬಯಸ್ತಾರೆ ಪ್ರಮುಖವಾಗಿ ಅಂತ ಹೇಳಿದ್ರೆ, ನಿವೃತ್ತಿ ಆಗಿರ್ತಾರೆ, 60 ವರ್ಷ ಆಗಿರುತ್ತೆ, ನಿವೃತ್ತಿ ಆದ ನಂತರ ಅವ್ರಿಗೆ ಸ್ಥಿರವಾದ ಆದಾಯ ಬೇಕಾಗಿರುತ್ತೆ. ಅವರಿಗೆ ಸ್ಟಾಕ್ ಮಾರ್ಕೆಟ್ನ ಅನ್ಸರ್ಟನಿಟೀಸ್ ಬೇಕಾಗೋದಿಲ್ಲ. ಅವ್ರಿಗೇನಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಮೊತ್ತ ಇದೆ, ಅದನ್ನ ಹೂಡಿಕೆ ಮಾಡಿದ್ರೆ ನನಗೆ ಪ್ರತಿ 3 ತಿಂಗಳಿಗೊಮ್ಮೆ ಒಂದಿಷ್ಟು ಆದಾಯ ಸಿಗುತ್ತಾ ಅಂತೇಳಿ ಅವ್ರು ನೋಡ್ತಿರ್ತಾರೆ. ಅಂಥವ್ರಿಗೆ ಒಂದು ಸ್ಕೀಮ್ ಇದೆ, ಅದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್, ಅಂದ್ರೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ. ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಮತ್ತೆ ಗರಿಷ್ಠ ಮೊತ್ತ ಏನಿದೆ 30 ಲಕ್ಷ ರೂಪಾಯಿವರೆಗೆ ಇದರಲ್ಲಿ ಹೂಡಿಕೆ ಮಾಡಬಹುದು. 30 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಸದ್ಯದ 8.2 ಬಡ್ಡಿ ದರದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿಯನ್ನ ಪಡೆಯೋದು ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದು ಎಲ್ಲದರ ವಿವರವನ್ನ ಇದರಲ್ಲಿ ಕೊಡ್ತೀವಿ. ಮತ್ತೆ ಕನಿಷ್ಠ ಹೂಡಿಕೆ ಇದರಲ್ಲಿ 1,000 ರೂಪಾಯಿ ಇದೆ. ಹಂಗಂತ ಎಲ್ಲರೂ 30 ಲಕ್ಷ ರೂಪಾಯಿನೇ ಹೂಡಿಕೆ ಮಾಡಬೇಕು ಅಂತಿಲ್ಲ, ಅವರ ಶಕ್ತಿಗೆ ಅನುಗುಣವಾಗಿ ಹೂಡಿಕೆಯನ್ನ ಮಾಡಬಹುದು. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ನಾವು ಡೀಟೇಲ್ಸ್ಗೆ ಹೋಗೋಣ ಶೇಷ. ನೋಡಿ, ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡಬಹುದು. ಯೋಜನೆಯ ಹೆಸರು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತೇಳಿ ಇದನ್ನ ಕರೀತಾರೆ. ಪ್ರಸ್ತುತ ಬಡ್ಡಿ ದರ 8.20%. ಪ್ರಸ್ತುತ ಬಡ್ಡಿ ದರ ಅಂತ ಹೇಳಿದ್ರೆ ಅಕ್ಟೋಬರ್ 2025ರಿಂದ ಆರಂಭಗೊಂಡು ಡಿಸೆಂಬರ್ 2025ರ ಅಂತ್ಯದವರೆಗೆ ಇರುವಂತಹ ಬಡ್ಡಿ ದರ. ಇದು ಪ್ರತಿ 3 ತಿಂಗಳಿಗೊಮ್ಮೆ ಪರಿಷ್ಕರಣೆ ಆಗ್ಬೋದು. ಪ್ರಸ್ತುತ ಬಡ್ಡಿ ದರ 8.20% ಇದೆ. ಕನಿಷ್ಠ ಹೂಡಿಕೆ ಮೊತ್ತ 1,000 ರೂಪಾಯಿ, ಗರಿಷ್ಠ ಹೂಡಿಕೆ ಮೊತ್ತ 30 ಲಕ್ಷ ರೂಪಾಯಿ. 2024ರಲ್ಲಿ 15 ಲಕ್ಷದಿಂದ ಇದರ ಮಿತಿಯನ್ನ, ಗರಿಷ್ಠ ಹೂಡಿಕೆ ಮಿತಿಯನ್ನ 30 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಹೂಡಿಕೆ ಅವಧಿ 5 ವರ್ಷಗಳು, ಮೆಚ್ಯೂರಿಟಿ ನಂತರ 3 ವರ್ಷಗಳ ವಿಸ್ತರಣೆಗೆ ಅವಕಾಶ ಇದೆ. ಎಲ್ಲಿ ಹೂಡಿಕೆ ಆರಂಭಿಸಬಹುದು ಅಂತ ಹೇಳಿದ್ರೆ, ಅಂಚೆ ಕಚೇರಿ ಮತ್ತೆ ಸೆಲೆಕ್ಟೆಡ್ ಬ್ಯಾಂಕ್ಸ್ ನಲ್ಲಿ ಈ ಸ್ಕೀಮ್ ಲಭ್ಯ ಇದೆ. ಹೂಡಿಕೆ ರಿಸ್ಕ್ ಇದೆಯಾ ಅಂದ್ರೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್ ಇದು, ಕೇಂದ್ರ ಸರ್ಕಾರದ ಖಾತರಿ ಇರುವಂತಹ ಹೂಡಿಕೆ ಇದು. ಇನ್ನು ಟ್ಯಾಕ್ಸ್ ಬೆನಿಫಿಟ್ ಏನಪ್ಪಾ ಇದೆ ಅಂತ ಹೇಳಿದ್ರೆ,
1.5 ಲಕ್ಷದವರೆಗಿನ ಗಳಿಕೆಗೆ ಸೆಕ್ಷನ್ 80C ವಿನಾಯಿತಿ ಇದೆ. ಗಳಿಸುವ ಬಡ್ಡಿಗೆ ತೆರಿಗೆ ಅನ್ವಯಿಸುತ್ತೆ. 50,000ಕ್ಕಿಂತ ಹೆಚ್ಚಿನ ಬಡ್ಡಿ ಗಳಿಸಿದ್ರೆ TDS ಅನ್ವಯ ಆಗುತ್ತೆ, ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಆಗುತ್ತೆ. ಯಾರು ಹೂಡಿಕೆ ಮಾಡಬಹುದು, ಯಾರು ಈ ಹೂಡಿಕೆಗೆ ಅರ್ಹರು ಅಂತ ಹೇಳಿದ್ರೆ 60 ವರ್ಷ ಅಥವಾ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇದಕ್ಕೆ ಅರ್ಹರು. ಸೂಪರ್ ಆನ್ಯುಯೇಷನ್ VRS ಪಡೆದಿದ್ರೆ 55 ವರ್ಷ ಇದ್ರೂ ಹೂಡಿಕೆಗೆ ಅವಕಾಶ ಇದೆ. ಸೇನೆಯಲ್ಲಿ ಕೆಲಸ ಮಾಡುವಂತವರು ವಯಸ್ಸಿನ ಮಿತಿ ಇಲ್ಲದೆ ಹೂಡಬಹುದು, ಆದ್ರೆ ಕೆಲ ರೀತಿ ನೀತಿಗಳನ್ನ ಪೂರೈಸಬೇಕಾಗತ್ತೆ, ನಿಬಂಧನೆಗಳನ್ನ ಪೂರೈಸಬೇಕಾಗತ್ತೆ, ಅದನ್ನ ನೋಡ್ಕೋಬೇಕು. ಭಾರತೀಯ ನಾಗರಿಕರು ಮಾತ್ರ ಹೂಡಿಕೆಯನ್ನ ಮಾಡಬಹುದು. ಹಿಂದೂ ಅವಿಭಕ್ತ ಕುಟುಂಬ NRIಗಳಿಗೆ ಇದರಲ್ಲಿ ಹೂಡಿಕೆಗೆ ಅವಕಾಶ ಇಲ್ಲ. ಎಸ್, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಹೇಳಿದ್ರೆ ಏನು, ಎಷ್ಟು ಸುರಕ್ಷಿತ ಅಂತ ಹೇಳುವಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ಆಗ್ಲೇ ನೀವು ಮೊದಲಿಗೆ ಹೇಳಿದ್ರಿ, ಸೊ ಈ ಸ್ಕೀಮಲ್ಲಿ ಹೂಡಿಕೆಯನ್ನ ಮಾಡಿದ್ರೆ 3 ತಿಂಗಳಿಗೊಮ್ಮೆ 61,500 ರೂಪಾಯಿಯನ್ನ ಗಳಿಸೋದಕ್ಕೆ ಸಾಧ್ಯ ಅಂತ. ಸೊ ಅದು ಹೇಗೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಈಗ ನೋಡಿ ಶೇಷ, ನಮ್ಮ ಸ್ಕ್ರೀನ್ ಮೇಲೆ ನಾವೊಂದು ಟೇಬಲ್ ಅನ್ನ ತೋರಿಸ್ತಾ ಇದೀವಿ. 30 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ ಎಷ್ಟು ಬಡ್ಡಿ ಆದಾಯ ಸಿಗುತ್ತೆ ಅಂತ ಹೇಳಿ. ಪ್ರಸ್ತುತ ಬಡ್ಡಿ ದರ 8.20% ಇದೆ. ಪ್ರತಿ 3 ತಿಂಗಳಿಗೊಮ್ಮೆ ಇದರ ಬಡ್ಡಿ ದರ ಬದಲಾಗುತ್ತೆ. ಹೂಡಿಕೆ ಮೊತ್ತ, ನೀವು 30 ಲಕ್ಷವನ್ನ ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ 5 ವರ್ಷಗಳ ಅವಧಿಗೆ ಹೂಡಿಕೆ ಅವಧಿ ಎಷ್ಟು? 5 ವರ್ಷ. 5 ವರ್ಷ ಆದ್ಮೇಲೆ ನಿಮಗೆ ಆ 30 ಲಕ್ಷ ರೂಪಾಯಿ ವಾಪಸ್ ಸಿಗುತ್ತೆ. ಹೂಡಿಕೆ ಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ ಎಷ್ಟು ಬಡ್ಡಿ ಸಿಗುತ್ತಪ್ಪ ಅಂತ ಹೇಳಿದ್ರೆ 61,500 ರೂಪಾಯಿ ಬಡ್ಡಿ ಹಣ ಸಿಗುತ್ತೆ 30 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ. ಅಂದ್ರೆ 8.20% ನಷ್ಟು ಇಂಟ್ರೆಸ್ಟ್ ಸಿಕ್ಕಿದೆ. ಕರೆಂಟ್ ಇಂಟ್ರೆಸ್ಟ್ ರೇಟು 8.20%. ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. 3 ತಿಂಗಳಿಗೊಮ್ಮೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅದರ ಪ್ರಕಾರ ನಾವು ಈಗ 8.20% ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 30 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ 61,500 ರೂಪಾಯಿ ಸಿಗುತ್ತೆ. ಅಂದ್ರೆ ತಿಂಗಳಿಗೆ ಆವರೇಜ್ ನಿಮಗೆ 20,500 ರೂಪಾಯಿ ಸಿಕ್ಕದಂಗೆ ಆಯ್ತು. ಅಂದ್ರೆ ಒಂದು ಸರಳವಾಗಿ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಬೇಕಾದಂತ ಹಣ ಇದರಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು ಈ ಉದಾಹರಣೆ ಮೂಲಕ. ಮತ್ತೆ ಒಟ್ಟು 5 ವರ್ಷಗಳಲ್ಲಿ ಈಗ ನೀವು 30 ಲಕ್ಷ ರೂಪಾಯಿ ಹಾಕಿದ್ರಿ, ನಿಮ್ಗೆ ರಿಟೈರ್ಮೆಂಟ್ ಕಾರ್ಪಸ್ ಯಾವ್ದೋ ಬಂದಿದೆ, ಮತ್ತೆ ನೀವು ಯಾವ್ದೋ ಕೆಲಸದಿಂದ ರಿಟೈರ್ ಆದ್ರಿ, ನಿಮ್ಗೊಂದು ದೊಡ್ಡ ಮೊತ್ತ ಸಿಕ್ಕಿದೆ. ಆ ಮೊತ್ತದಲ್ಲಿ ಒಂದು 30 ಲಕ್ಷ ರೂಪಾಯಿನ ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಹಾಕಿದ್ರಿ 5 ವರ್ಷಗಳ ಕಾಲ ಅಂತ ಹೇಳಿದ್ರೆ 5 ವರ್ಷಗಳ ಅವಧಿಯಲ್ಲಿ 8.20% ಲೆಕ್ಕಾಚಾರದಲ್ಲಿ 12,30,000 ರೂಪಾಯಿ ಬಡ್ಡಿ ಸಿಗುತ್ತೆ 5 ವರ್ಷಗಳ ಅವಧಿಯಲ್ಲಿ. ನೋಡಿ, ಒಂದು ಡಿಸ್ಕ್ಲೇಮರ್ ಅನ್ನ ಕೊಡೋದು ಅಗತ್ಯ ಇದೆ. ಅಕ್ಟೋಬರ್ 2025ರಿಂದ ಡಿಸೆಂಬರ್ 2025ರ ಬಡ್ಡಿ ದರದ ಅನ್ವಯ ಮೇಲಿನ ಲೆಕ್ಕಾಚಾರವನ್ನು ನಾವು ಮಾಡಿದೀವಿ. ಪ್ರತಿ 3 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ ಬಡ್ಡಿ ದರ ಪರಿಷ್ಕರಣೆ ಮಾಡುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿರಬೇಕು. ಇದು ಹೂಡಿಕೆ ಶಿಫಾರಸಲ್ಲ, ಇದನ್ನ ನಾವು ಹಣಕಾಸು ಸಾಕ್ಷರತೆಯ ಉದ್ದೇಶಕ್ಕೆ ಮಾಹಿತಿಯನ್ನ ನೀಡ್ತಿರೋದು. ನೈಸ್. ಸೊ 30 ಲಕ್ಷ ನಾವು ಈ ಸ್ಕೀಮಲ್ಲಿ ಹೂಡಿಕೆ ಮಾಡಿದ್ರೆ ನಮಗೆ 3 ತಿಂಗಳಿಗೊಮ್ಮೆ 61,500 ರೂಪಾಯಿ ಬರುತ್ತೆ ಅಂತ ಗೊತ್ತಾಯ್ತು. ಈಗ 30 ಲಕ್ಷ ಅಂತ ಕೇಳಿದ್ರೆ ಅದೊಂದು ದೊಡ್ಡ ಅಮೌಂಟ್, ಎಲ್ಲರ ಹತ್ರ ಇರೋದಿಲ್ಲ. ಇಲ್ಲ, ನಾನು 20 ಲಕ್ಷ ಹೂಡಿಕೆ ಮಾಡ್ತೀನಿ ಈ ಸ್ಕೀಮಲ್ಲಿ ಅಂತ ಹೇಳಿದ್ರೆ ನನಗೆ ಎಷ್ಟು 3 ತಿಂಗಳಿಗೊಮ್ಮೆ ಸಿಗುತ್ತೆ ಅಂತ. ಈಗ ನೋಡಿ ಶೇಷ, 20 ಲಕ್ಷ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ ಎಷ್ಟು ಬಡ್ಡಿ ಸಿಗುತ್ತಪ್ಪ ಅಂತ ಹೇಳಿದ್ರೆ 20 ಲಕ್ಷ 5 ವರ್ಷಕ್ಕೆ ಹೂಡಿಕೆ ಮಾಡಿದ್ರೆ 5 ವರ್ಷದ ನಂತರ ನಿಮ್ಮ ಏನು ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ ಅದು ವಾಪಸ್ ಕೊಡ್ತಾರೆ. 3 ತಿಂಗಳಿಗೊಮ್ಮೆ 41,000 ರೂಪಾಯಿ ಬಡ್ಡಿ ಸಿಗುತ್ತೆ 20 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ. ಹತ್ತತ್ರ 5 ವರ್ಷಗಳ ಅವಧಿಯಲ್ಲಿ ಒಟ್ಟು ಸಿಗುವಂತ ಬಡ್ಡಿ 8,20,000 ರೂಪಾಯಿ. ನೀವು 20 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಕರೆಂಟ್ ಇಂಟ್ರೆಸ್ಟ್ ರೇಟು 8.20% ಬಡ್ಡಿಯ ಪ್ರಕಾರ. ಈ ಬಡ್ಡಿ ದರ ಮತ್ತೆ ಮತ್ತೆ ಪರಿಷ್ಕರಣೆ ಆಗ್ತಿರುತ್ತೆ 3 ತಿಂಗಳಿಗೊಮ್ಮೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಇದು ಹೂಡಿಕೆ ಶಿಫಾರಸಲ್ಲ. ಅಂದ್ರೆ 30 ಲಕ್ಷ ಹೂಡಿಕೆ ಮಾಡಿದ್ರೆ 8.20% ಇಂಟ್ರೆಸ್ಟ್ ಅಲ್ಲಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿ ಸಿಗುತ್ತೆ. ನೀವು 20 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ 41,000 ರೂಪಾಯಿ ಬಡ್ಡಿ ಸಿಗುತ್ತೆ ಅನ್ನೋದು ಇದರ ಒಟ್ಟು ತಾತ್ಪರ್ಯ. ಎಸ್, 20 ಲಕ್ಷ ರೂಪಾಯಿಯನ್ನ ಈ ಸ್ಕೀಮಲ್ಲಿ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ ಎಷ್ಟು ಬಡ್ಡಿ ಬರುತ್ತೆ ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ರಿ. ಎಸ್, ಒಂದು ಕಡೆ ಹೂಡಿಕೆ, ಅದರ ಜೊತೆಗೆ ಆದಾಯ ಕೂಡ ಗಳಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀರಿ. ಬಟ್ ಇದೆಲ್ಲದರ ಜೊತೆಗೆ ನಮ್ಮ ಸುರಕ್ಷತೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಏನ್ ಮಾಡ್ಬೋದು ಅಂತ. ಈಗ ನೋಡಿ ಶೇಷ, ಯಾವುದೇ ಹೂಡಿಕೆ ಮಾಡೋಕ್ಕೆ ಮುಂಚೆ ನಾವು ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಸುರಕ್ಷತೆ ಅಂದ್ರೆ ಏನು? ನಮ್ಮ ಕುಟುಂಬಕ್ಕೆ ಆರ್ಥಿಕ ಸುರಕ್ಷತೆಯನ್ನು ಒದಗಿಸಬೇಕು. ಆರ್ಥಿಕ ಸುರಕ್ಷತೆಯನ್ನು ಒದಗಿಸೋದು ಹೇಗಪ್ಪ ಅಂತ ಹೇಳಿದ್ರೆ ಕಡ್ಡಾಯವಾಗಿ ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೋಬೇಕು. ಟರ್ಮ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ
ಒಬ್ಬ ವ್ಯಕ್ತಿಯ ಮೇಲೆ, ಮನೆಯ ಯಜಮಾನ ಅಥವಾ ಯಜಮಾನಿಯ ಮೇಲೆ ಆ ಕುಟುಂಬ ಅವಲಂಬಿತ ಆಗಿರುತ್ತೆ. ಅವರು ಪ್ರತಿ ತಿಂಗಳು ಆದಾಯವನ್ನ ಆ ಕುಟುಂಬಕ್ಕೆ ಒದಗಿಸ್ತಾ ಇರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಆ ಕುಟುಂಬಕ್ಕೆ ದಿಕ್ಕ್ಯಾರು? ಆ ಕುಟುಂಬದ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋರು ಯಾರು? ಒಳ್ಳೇದು ಕೆಟ್ಟದ್ದು ನೋಡೋರು ಯಾರು? ಆ ಕುಟುಂಬದಲ್ಲಿ ಇರುವ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡೋರು ಯಾರು? ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕಲ್ಪಿಸೋರು ಯಾರು? ಸಾಲ ಮಾಡಿದ್ರೆ ಅದನ್ನ ತೀರ್ಸೋರು ಯಾರು? ಇದೆಲ್ಲದಕ್ಕೂ ಉತ್ತರ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಇಂತಿಷ್ಟು ಅಂತೇಳಿ ಕವರೇಜ್ ತಗೋಬಹುದು. ಆ ಕವರೇಜ್ಗೆ ತಕ್ಕಂತೆ ಪ್ರೀಮಿಯಂ ಇರುತ್ತೆ. ನಮ್ಮ ಆದಾಯಕ್ಕೆ ತಕ್ಕಂತೆ ಕವರೇಜ್ ಅನ್ನ ಕೊಡ್ತಾರೆ. ಸೊ ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಇದನ್ನ ತೆಗೆದುಕೊಳ್ಳೇಬೇಕು. ಆಗ ನಿಮ್ಮ ಕುಟುಂಬಕ್ಕೆ ಒಂದು ಆರ್ಥಿಕ ರಕ್ಷಾ ಕವಚ ಸಿಗುತ್ತೆ. ಈಗ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳುವಂತದನ್ನ ಹೇಳಿದ್ರಿ. ಈಗ ನಾನು ತಗೊಳ್ಬೇಕು ಅಂತ ಹೇಗೆ ತಗೊಳ್ಳೋದು? ನೋಡಿ ಶೇಷ, ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಸಾಕಷ್ಟು ಕಂಪ್ನಿಗಳಿವೆ. ಅದರಲ್ಲಿ ನನಗೆ ಒನ್ ಆಫ್ ದಿ ಗುಡ್ ಅಂತ ಅನ್ಸಿದ್ ಯಾವ್ದಪ್ಪ ಅಂತ ಹೇಳಿದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್. ಯಾಕಿದು ಗುಡ್ ಅಂತ ಅನ್ನಿಸ್ತು, ಯಾಕಿದು ಇದ್ದಿದ್ರಲ್ಲಿ ಒಳ್ಳೆಯದು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ಇದರ ಕ್ಲೇಮ್ ರೇಷಿಯೋ ನೋಡಿ 99.7% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋನ ಈ ಇನ್ಶೂರೆನ್ಸ್, ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಹೊಂದಿದೆ. ಅಷ್ಟೇ ಅಲ್ಲ, ತಿಂಗಳಿಗೆ 578 ರೂಪಾಯಿ ಪ್ರೀಮಿಯಂ ಇಂದ ಆರಂಭಗೊಂಡು ನಿಮ್ಮ ಏಜ್ಗೆ ತಕ್ಕಂತೆ ಆ ಪ್ರೀಮಿಯಂ ಬದಲಾಗ್ತಾ ಹೋಗುತ್ತೆ. ಏಜ್ ಮತ್ತೆ ಹೆಲ್ತ್ ಕಂಡೀಷನ್ಗೆ ತಕ್ಕಂತೆ ಆ ಪ್ರೀಮಿಯಂಗೆ ನಿಮಗೆ 1 ಕೋಟಿ ಕವರೇಜ್ ಅನ್ನ ನೀವು ತೆಗೆದುಕೊಳ್ಬಹುದು. ಅದಕ್ಕೆ ತಕ್ಕಂತೆ ಈ ಮಾಸಿಕ ಏನು ಮೊತ್ತ ಪಾವತಿ ಮಾಡ್ತೀರಿ ಅದು ಬದಲಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, 64 ಗಂಭೀರ ಕಾಯಿಲೆಗಳಿಗೆ ಇವರು ಕವರೇಜ್ ಅನ್ನ ಒದಗಿಸ್ತಾರೆ ಈ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ನಲ್ಲಿ. ಮತ್ತೆ 3 ಅವರ್ಸ್ ಅಲ್ಲಿ ಕ್ಲೇಮ್ ಅನ್ನ ಸೆಟಲ್ಮೆಂಟ್ ಮಾಡ್ತೀವಿ ಅನ್ನೋ ಪ್ರಾಮಿಸ್ ಅನ್ನು ಕೂಡ ಇವರು ಕೊಡ್ತಾರೆ. ಮತ್ತೆ ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ಆದಾಯ ತೆರಿಗೆ ಸೆಕ್ಷನ್ 80C ಮತ್ತೆ 80D ಅಡಿಯಲ್ಲಿ ನಮಗೆ 54,600 ರೂಪಾಯಿವರೆಗೆ ವಿನಾಯಿತಿ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಫಸ್ಟ್ ಇಯರ್ ಅಲ್ಲಿ ಒಟ್ಟು ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಅನ್ನು ಕೂಡ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನವರು ಕೊಡ್ತಾರೆ. ಇನ್ಯಾಕೆ ತಡ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಬಳಸಿ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಬೇಗ ಖರೀದಿ ಮಾಡಿ. ನೆನ್ಪಿಟ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಆಪತ್ಕಾಲದ ಆಪ್ತ ಮಿತ್ರ. ನಿಮ್ಮ ಕುಟುಂಬಕ್ಕೆ ನೀವು ಒದಗಿಸಬಹುದಾದಂತ ಆರ್ಥಿಕ ರಕ್ಷಾ ಕವಚ. ಅಬ್ಸಲ್ಯೂಟ್ಲಿ ಹೌದು. ಹೂಡಿಕೆ ಜೊತೆಗೆ ನಮ್ಮ ಕುಟುಂಬದ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳುವಂತದನ್ನ ತಿಳಿಸ್ಕೊಟ್ರಿ. ಇನ್ನು ನೆಕ್ಸ್ಟ್ 15 ಲಕ್ಷ ರೂಪಾಯಿಯನ್ನ ಈ ಸ್ಕೀಮ್ ಅಲ್ಲಿ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ ಎಷ್ಟು ಆದಾಯವನ್ನ ಗಳಿಸಬಹುದು ಅಂತ. ಈಗ ನೋಡಿ ಶೇಷ, 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ ಎಷ್ಟು ಬಡ್ಡಿ ಸಿಗುತ್ತೆ ಅನ್ನೋ ಒಂದು ಟೇಬಲ್ ಅನ್ನ ಹಾಕಿದೀವಿ. ಉಳಿದಿದ್ದ ಪಾಯಿಂಟ್ಸ್ ಎಲ್ಲ ಸೇಮು. ಇಲ್ಲಿ ಹೂಡಿಕೆ ಮೊತ್ತ ಏನು ಅಂದ್ರೆ 15 ಲಕ್ಷ ರೂಪಾಯಿ ಆಗುತ್ತೆ. 3 ತಿಂಗಳಿಗೆ ಒಮ್ಮೆ ಸಿಗುವಂತ ಬಡ್ಡಿ ಮೊತ್ತ 30,750 ರೂಪಾಯಿ. ಅಂದ್ರೆ 10,250 ರೂಪಾಯಿ ಪ್ರತಿ ತಿಂಗಳಿಗೆ ಸಿಕ್ಕಂಗಾಗುತ್ತೆ. ಆದ್ರೆ ಪ್ರತಿ ತಿಂಗಳಲ್ಲಿ ದುಡ್ಡು ಕೊಡಲ್ಲ, 3 ತಿಂಗಳಿಗೊಮ್ಮೆ ನಿಮಗೆ ಬಡ್ಡಿ ಆದಾಯ ಸಿಗುತ್ತೆ. ನೀವು 15 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ 5 ವರ್ಷಗಳ ಅವಧಿಯಲ್ಲಿ 6,15,000 ರೂಪಾಯಿ ಸಿಗುತ್ತೆ. ಇಲ್ಲಿ ಏನ್ ಗಮನಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸರ್ಕಾರ ಇಲ್ಲಿ ಬಡ್ಡಿ ದರವನ್ನ ಏನ್ ಫಿಕ್ಸ್ ಮಾಡುತ್ತಲ್ಲ ಅದ್ರ ಪ್ರಕಾರ ನಿಮಗೆ ಫಿಕ್ಸ್ಡ್ ಇನ್ಕಮ್ ಬರುತ್ತೆ. ಇಲ್ಲಿ ಮಾರ್ಕೆಟ್ ರಿಸ್ಕ್ ಇರಲ್ಲ. ನಾನು ಹೇಳಿದ್ರಲ್ಲ, ಮ್ಯೂಚುವಲ್ ಫಂಡ್ ಅಲ್ಲಾದ್ರೆ ನಿಮಗೆ 10% ಸಿಗುತ್ತಾ, 12% ಸಿಗುತ್ತಾ, ಎಷ್ಟು ಪರ್ಸೆಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಇರೋದಿಲ್ಲ. ಅಲ್ಲಿ ರಿಸ್ಕ್ ಇರುತ್ತೆ. ಇಲ್ಲಿ ಸರ್ಕಾರ ಏನು ಬಡ್ಡಿ ದರವನ್ನ ನಿಗದಿ ಮಾಡುತ್ತೆ ಅಷ್ಟು ಗಳಿಕೆ ನಿಮಗೆ ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಸಾವರಿನ್ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಸರ್ಕಾರನೇ ಬೆಂಬಲ ಕೊಟ್ಟು ಒಂದು ಹೂಡಿಕೆಯನ್ನ ಮಾಡಿ ಅಂತೇಳಿ ಜನರಿಗೆ ತಿಳಿಸಿ ಮಾಡಿರುವಂತ ಹೂಡಿಕೆ ಇದು. ಹಂಗಾಗಿ ಇಲ್ಲಿ ನಿಮಗೆ ಬಂಡವಾಳಕ್ಕೇನೋ ಸಮಸ್ಯೆ ಆಗ್ಬಿಡುತ್ತೆ ಅನ್ನೋ ಆತಂಕ ಇಲ್ಲದೆ ಇಷ್ಟು ಹಣ ನಿಮಗೆ ಪ್ರತಿ 3 ತಿಂಗಳಿಗೊಮ್ಮೆ ಸಿಗುತ್ತೆ ಅನ್ನೋದೇ ಇಲ್ಲಿ ಬಹಳ ದೊಡ್ಡ ಅಡ್ವಾಂಟೇಜ್. ಎಸ್, 15 ಲಕ್ಷ ರೂಪಾಯಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರಿ. ಇನ್ನು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಈ ಸ್ಕೀಮ್ ಅಲ್ಲಿ 3 ತಿಂಗಳಿಗೊಮ್ಮೆ ಎಷ್ಟು ಸಿಗ್ಬೋದು? ಈಗ ನೋಡಿ ಶೇಷ, ನಾವ್ ಯಾಕೆ 30 ಲಕ್ಷ 25 ಲಕ್ಷ 20 ಲಕ್ಷ 15 ಲಕ್ಷ 10 ಲಕ್ಷ ಅಂತ ಎಕ್ಸ್ಪ್ಲೇನ್ ಮಾಡ್ತಿದೀವಿ ಅಂದ್ರೆ ಇದು ಸಣ್ಣ ವಿಚಾರನೇ ಆಗಿರ್ಬೋದು. ಯಾಕೆಂದ್ರೆ ಪ್ರತಿಯೊಬ್ಬರ ಹೂಡಿಕೆಯ ಸಾಮರ್ಥ್ಯ ಒಂದೊಂದಿರುತ್ತೆ. ಒಬ್ಬರಿಗೆ 5,000 ಇದ್ರು ನಂಗೆ ಜೀವನ ಆಗ್ಬಿಡುತ್ತೆ ಅನ್ನೋರು ಒಬ್ರು ಹಳ್ಳಿಲಿ ಇರ್ಬೋದು. ಅಥವಾ ನಂಗೊಂದು 10,000 ರೂಪಾಯಿ ಇದ್ರೆ ನಗರದಲ್ಲಿ ಒಂದು ಸಣ್ಣ ಮನೆ ಇದ್ರೆ ನಾನು ಜೀವನ ಮಾಡ್ತೀನಿ ಅನ್ನೋರು ಇರ್ಬೋದು. ಇವರೆಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಬೇರೆ ಬೇರೆ ಇದನ್ನ ಹೇಳ್ತಿದೀವಿ. ನೋಡಿ, ಈಗ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತೀನಿ, ಪ್ರತಿ 3 ತಿಂಗಳಿಗೊಮ್ಮೆ ಎಷ್ಟು ಬಡ್ಡಿ ಸಿಗುತ್ತಪ್ಪ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೊಮ್ಮೆ 20,500 ರೂಪಾಯಿ ಬಡ್ಡಿ ಸಿಗುತ್ತೆ. ನೀವು 5 ವರ್ಷಗಳ ಕಾಲ ಹೂಡಿಕೆಯನ್ನ ಮಾಡೋದ್ರಿಂದ 5 ವರ್ಷಗಳ ಅವಧಿಯಲ್ಲಿ 8.20% ಇಂಟ್ರೆಸ್ಟ್ ರೇಟ್ ಪ್ರಕಾರ 4,10,000 ರೂಪಾಯಿ ಸಿಗುತ್ತೆ. ಮತ್ತೆ ಈ ಲೆಕ್ಕಾಚಾರವನ್ನ ನಾವು
ಅಕ್ಟೋಬರ್ ಡಿಸೆಂಬರ್ 2025 ಬಡ್ಡಿ ದರ ಅನ್ವಯ 8.2% ಏನಿದೆ ಆ ಬಡ್ಡಿ ದರದ ಅನ್ವಯ ಲೆಕ್ಕಾಚಾರ ಮಾಡಿದೀವಿ. ಸರ್ಕಾರ 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಮಾಡುತ್ತೆ. ಇದು ಹೂಡಿಕೆ ಶಿಫಾರಸಲ್ಲ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಎಸ್, ಕೊನೆಯದಾಗಿ ಕೇಳಲೇಬೇಕು, ಯಾಕಂದ್ರೆ ಈಗ 30, 20, 15, 10 ನೋಡಾಯಿತು. ಬಟ್ ಅಷ್ಟೂ ಆಗಲ್ಲ, ನಾನೊಂದು 5 ಲಕ್ಷ ಮಾತ್ರ ಈ ಸ್ಕೀಮಲ್ಲಿ ಹಾಕೋದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥವ್ರಿಗೆ 3 ತಿಂಗಳಿಗೊಮ್ಮೆ ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ನೋಡಿ, ಟೇಬಲ್ ಅಲ್ಲಿ ನೋಡ್ಕೋಬಹುದು. 8.20% ಇಂಟ್ರೆಸ್ಟ್ ಪ್ರಕಾರ 5 ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ 3 ತಿಂಗಳಿಗೆ ಒಮ್ಮೆ 10,250 ರೂಪಾಯಿ ಸಿಗುತ್ತೆ. ಒಟ್ಟು 5 ವರ್ಷಗಳಲ್ಲಿ 2,05,000 ರೂಪಾಯಿ ಬಡ್ಡಿ ಬಂದಿರುತ್ತೆ. ಸೊ ಇದು ಕರೆಂಟ್ ಇಂಟ್ರೆಸ್ಟ್ ರೇಟ್ ಪ್ರಕಾರ, ಅಂದ್ರೆ ಅಕ್ಟೋಬರ್ ಡಿಸೆಂಬರ್ 2025 ಪ್ರಕಾರ 8.20% ಇಂಟ್ರೆಸ್ಟ್ ಇದೆ. ಅದರ ಪ್ರಕಾರ ಇಷ್ಟು ಬಡ್ಡಿ ಗಳಿಕೆ ನಿಮಗೆ ಸಿಗಬಹುದು ಅಂತೇಳಿ ನಾವು ಅಂದಾಜನ್ನ ಮಾಡಿದ್ದೀವಿ. ಮತ್ತೆ ಇನ್ನೊಂದೇನು ಗಮನಿಸ್ಕೋಬೇಕು ಅಂದ್ರೆ ಶೇಷ, ಇಲ್ಲಿ 5 ಲಕ್ಷ ರೂಪಾಯೇ ಕನಿಷ್ಠ ಹೂಡಿಕೆನ ಇಲ್ಲ. ನೀವು 4 ಲಕ್ಷ ಹೂಡಿಕೆ ಮಾಡ್ಬೋದು, 4.25 ಲಕ್ಷ ಹೂಡಿಕೆ ಮಾಡ್ಬೋದು, 1,000 ರೂಪಾಯಿ ಹೂಡಿಕೆ ಮಾಡ್ಬೋದು, 5,000 ರೂಪಾಯಿ ಹೂಡಿಕೆ ಮಾಡ್ಬೋದು, 10,000 ರೂಪಾಯಿ ಹೂಡಿಕೆ ಮಾಡ್ಬೋದು, 1,000ದಿಂದ ಹಿಡ್ಕೊಂಡು 30 ಲಕ್ಷದವರೆಗೆ ಹೂಡಿಕೆ ಮಾಡ್ಬೋದು. ಯಾರಿಗೆ ನಮಗೆ ಯಾವುದೇ ರಿಸ್ಕ್ ಬೇಡ, ನಮ್ಮ ಬಂಡವಾಳ ಸುರಕ್ಷಿತವಾಗಿರ್ಲಿ, ನಮಗೆ ಸೀಮಿತವಾಗಿ ಆದಾಯ ಬರ್ತಾ ಹೋಗ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಅಂತ ಬಯಸೋರಿಗೆ ಇದು ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನೋಡಿ, ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಪೈಕಿ ಈ ಹಿರಿಯ ನಾಗರಿಕರಿಗೆ ಅಂತ ಇರುವ ಸ್ಕೀಮ್ ನಲ್ಲಿ ಇದು ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಇರುವಂತ ಸ್ಕೀಮು. ಇನ್ನೊಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತೇಳಿ ಇದೆ, ಅದರಲ್ಲಿ ಇಷ್ಟು ಬಡ್ಡಿ ದರ ಇಲ್ಲ. ಇದು ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಇದರಲ್ಲಿ ಬಡ್ಡಿ ದರವನ್ನ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಇದು ಯಾರಿಗೆ ನಮಗೆ ಒಂದಿಷ್ಟು ಫಿಕ್ಸ್ಡ್ ಇನ್ಕಮ್ ಬೇಕಪ್ಪ ಅನ್ನೋರ್ಗೆ ಇದು ಹೇಳಿ ಮಾಡಿಸಿದಂತ ಯೋಜನೆ ಅಂತ ಹೇಳಿ ನಾವು ಹೇಳ್ಬೋದು. ಶೇಷ ಎಸ್ ಶರತ್ ಅವರೇ, ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಎಷ್ಟೋ ಜನ ಇವತ್ತು ಒಂದು ಲಮ್ಸಮ್ ಅಮೌಂಟ್ ಪೆನ್ಷನ್ ಬಂದಿರುತ್ತೆ ಅಥವಾ ಹೇಗೋ ಸೇವಿಂಗ್ಸ್ ಮಾಡ್ಕೊಂಡಿರ್ತಾರೆ, ಅದನ್ನ ಇಟ್ಕೊಂಡು ಕೂತಿರ್ತಾರೆ. ಬಟ್ ಅದರಿಂದನೂ ಆದಾಯ ಹೇಗೆ ಗಳಿಸಬಹುದು ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ರಿ. ಇದು ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.